ದೇಶಾದ್ಯಂತ ಚೀನಾ ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ HMP ವೈರಸ್ ಕಾಣಿಸಿಕೊಂಡಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ವೈರಾಣು ಅಂಟುತ್ತಾ ಇದೆ. ಈ ವೈರಾಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರ ಸಂಬಂಧ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಮಾತನಾಡಿದ್ದಾರೆ. ಪೋಷಕರೇ ನಿರ್ಲಕ್ಷ್ಯ ಮಾಡಬೇಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ಮಾಸ್ಕ್ ಹಾಕಿ ಕಳುಹಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿದರು. ಇದು ಸಾಮಾನ್ಯ ವೈರಸ್ಸು, ಯಾಕೆಂದರೆ ಕೋಲ್ಡು, ಕಾಫು, ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರೂ ಬೇಡ. ಆದರೆ ಪಾಲಕ ಪೋಷಕರಾಗಲಿ, ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸನ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕಾಗಿದೆ. ಮೊನ್ನೆ ಸಾಹುಕಾರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಔತಣಕೂಟಕ್ಕೆ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನಿಸಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು, ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ HDK ಕಮಿಷನ್ ಆರೋಪ ವಿಚಾರ ಸಂಬಂಧ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ರು. ಯುವಕರಿಗೆ ಉದ್ಯೋಗ ಕೊಡಲಿ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡಲಿ ಅಂತ ಮೋದಿ ಅವರು ಹುದ್ದೆಯನ್ನ ಕೊಟ್ಟವರೇ, ಅದನ್ನ ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕುಮಾರಸ್ವಾಮಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಯನ ಕಾರಿದ್ರು. ದೇಶಾದ್ಯಂತ ಚೀನಾ ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ HMP ವೈರಸ್ ಕಾಣಿಸಿಕೊಂಡಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ವೈರಾಣು ಅಂಟುತ್ತಾ ಇದೆ. ಈ ವೈರಾಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರ ಸಂಬಂಧ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಮಾತನಾಡಿದ್ದಾರೆ. ಪೋಷಕರೇ ನಿರ್ಲಕ್ಷ್ಯ ಮಾಡಬೇಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ಮಾಸ್ಕ್ ಹಾಕಿ ಕಳುಹಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿದರು. ಇದು ಸಾಮಾನ್ಯ ವೈರಸ್ಸು, ಯಾಕೆಂದರೆ ಕೋಲ್ಡು, ಕಾಫು, ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರೂ ಬೇಡ. ಆದರೆ ಪಾಲಕ ಪೋಷಕರಾಗಲಿ, ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸನ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕಾಗಿದೆ. ಮೊನ್ನೆ ಸಾಹುಕಾರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಔತಣಕೂಟಕ್ಕೆ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನಿಸಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು, ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ HDK ಕಮಿಷನ್ ಆರೋಪ ವಿಚಾರ ಸಂಬಂಧ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ರು. ಯುವಕರಿಗೆ ಉದ್ಯೋಗ ಕೊಡಲಿ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡಲಿ ಅಂತ ಮೋದಿ ಅವರು ಹುದ್ದೆಯನ್ನ ಕೊಟ್ಟವರೇ, ಅದನ್ನ ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕುಮಾರಸ್ವಾಮಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಯನ ಕಾರಿದ್ರು. ದೇಶಾದ್ಯಂತ ಚೀನಾ ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ HMP ವೈರಸ್ ಕಾಣಿಸಿಕೊಂಡಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ವೈರಾಣು ಅಂಟುತ್ತಾ ಇದೆ. ಈ ವೈರಾಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರ ಸಂಬಂಧ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಮಾತನಾಡಿದ್ದಾರೆ. ಪೋಷಕರೇ ನಿರ್ಲಕ್ಷ್ಯ ಮಾಡಬೇಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ಮಾಸ್ಕ್ ಹಾಕಿ ಕಳುಹಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿದರು. ಇದು ಸಾಮಾನ್ಯ ವೈರಸ್ಸು, ಯಾಕೆಂದರೆ ಕೋಲ್ಡು, ಕಾಫು, ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರೂ ಬೇಡ. ಆದರೆ ಪಾಲಕ ಪೋಷಕರಾಗಲಿ, ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸನ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ.
ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕಾಗಿದೆ. ಮೊನ್ನೆ ಸಾಹುಕಾರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಔತಣ ಕೂಟಕ್ಕೆ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನಿಸಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಮಿಷನ್ ಆರೋಪ ವಿಚಾರ ಸಂಬಂಧ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ರು. ಯುವಕರಿಗೆ ಉದ್ಯೋಗ ಕೊಡಲಿ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡಲಿ ಅಂತ ಮೋದಿ ಅವರು ಹುದ್ದೆಯನ್ನ ಕೊಟ್ಟವರೇ, ಅದನ್ನ ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕುಮಾರಸ್ವಾಮಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಯನ ಕಾರಿದ್ರು. ದೇಶಾದ್ಯಂತ ಚೀನಾ ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ HMP ವೈರಸ್ ಕಾಣಿಸಿಕೊಂಡಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ವೈರಾಣು ಅಂಟುತ್ತಾ ಇದೆ. ಈ ವೈರಾಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರ ಸಂಬಂಧ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಮಾತನಾಡಿದ್ದಾರೆ. ಪೋಷಕರೇ ನಿರ್ಲಕ್ಷ್ಯ ಮಾಡಬೇಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ಮಾಸ್ಕ್ ಹಾಕಿ ಕಳುಹಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿದರು. ಇದು ಸಾಮಾನ್ಯ ವೈರಸ್ಸು, ಯಾಕೆಂದರೆ ಕೋಲ್ಡು ಕಾಫು ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರೂ ಬೇಡ. ಆದರೆ ಪಾಲಕ ಪೋಷಕರಾಗಲಿ ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸನ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕಾಗಿದೆ. ಮೊನ್ನೆ ಸಾಹುಕಾರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಔತಣ ಕೂಟಕ್ಕೆ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನಿಸಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಮಿಷನ್ ಆರೋಪ ವಿಚಾರ ಸಂಬಂಧ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ರು. ಯುವಕರಿಗೆ ಉದ್ಯೋಗ ಕೊಡಲಿ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡಲಿ ಅಂತ ಮೋದಿ ಅವರು ಹುದ್ದೆಯನ್ನ ಕೊಟ್ಟವರೇ, ಅದನ್ನ ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕುಮಾರಸ್ವಾಮಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಯನ ಕಾರಿದ್ರು. ದೇಶಾದ್ಯಂತ ಚೀನಾ ವೈರಸ್ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ HMP ವೈರಸ್ ಕಾಣಿಸಿಕೊಂಡಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ವೈರಾಣು ಅಂಟುತ್ತಾ ಇದೆ. ಈ ವೈರಾಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಈ ವಿಚಾರ ಸಂಬಂಧ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಮಾತನಾಡಿದ್ದಾರೆ. ಪೋಷಕರೇ ನಿರ್ಲಕ್ಷ್ಯ ಮಾಡಬೇಡಿ, ಮಕ್ಕಳಿಗೆ ಕೆಮ್ಮು ನೆಗಡಿ ಕಾಣಿಸಿಕೊಂಡ್ರೆ ಮಾಸ್ಕ್ ಹಾಕಿ ಕಳುಹಿಸಿ, ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳುಹಿಸಬೇಡಿ ಅಂತ ಹೇಳಿದರು. ಇದು ಸಾಮಾನ್ಯ ವೈರಸ್ಸು, ಯಾಕೆಂದರೆ ಕೋಲ್ಡು ಕಾಫು ಫೀವರ್ ಇಶ್ಯೂ ಇದರಿಂದ ಆತಂಕ ಪಡೋದು ಯಾರೂ ಬೇಡ. ಆದರೆ ಪಾಲಕ ಪೋಷಕರಾಗಲಿ ಶಿಕ್ಷಣ ಸಂಸ್ಥೆಯವರಾಗಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ, ಡಾಕ್ಟ್ರಿಗೆ ತೋರಿಸ್ತಾರ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ, ಜೊತೆಗೆ ಶಾಲೆಗೆ ಬರಬೇಕಾದ್ರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್, ಎಲ್ಲರಿಗೂ ಅಲ್ಲ, ಕೇವಲ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸನ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಚುರುಕಾಗಿದೆ. ಮೊನ್ನೆ ಸಾಹುಕಾರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ನಾಳೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ. ಪರಮೇಶ್ವರ್ ಔತಣ ಕೂಟಕ್ಕೆ ಸಚಿವರು ಹಾಗೂ ಶಾಸಕರಿಗೆ ಆಹ್ವಾನಿಸಿದ್ದಾರೆ. ಸಿಎಂ ಸೇರಿದಂತೆ ಅಹಿಂದ ಸಚಿವರು ಶಾಸಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಮಿಷನ್ ಆರೋಪ ವಿಚಾರ ಸಂಬಂಧ ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ರು. ಯುವಕರಿಗೆ ಉದ್ಯೋಗ ಕೊಡಲಿ, ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಮಾಡಲಿ ಅಂತ ಮೋದಿ ಅವರು ಹುದ್ದೆಯನ್ನ ಕೊಟ್ಟವರೇ, ಅದನ್ನ ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕುಮಾರಸ್ವಾಮಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಯನ ಕಾರಿದ್ರು.